ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಬೆಳಗ್ಗೆನೆ ಅನ್ನೋದಕ್ಕಿಂತ ನಾನು ಎದ್ದಳೋ ಟೈಮ್ಗೆ ನಮ್ಮಮ್ಮ ತಿಂಡಿ ಮಾಡಿಟ್ಟು ಮೀನು ಬಂದಿತ್ತು ಅಂತ ಹೇಳಿ ಮೀನನ್ನ ಕ್ಲೀನ್ ಮಾಡ್ತಾಯಿದ್ರು. ನಮ್ಮಮ್ಮ ಮೀನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾನು ತಿಂಡಿ ತಿಂದ್ಕೊಂಡೆ. ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ಆಚೆ ಹೊರಟಿದ್ರು. ಸೊ ಹಾಗಾಗಿ ಅವರಿಬ್ಬರು ರೆಡಿ ಆಗ್ತಾಯಿದ್ರು. ಅದಾದಮೇಲೆ ಅವರು ಆಚೆ ಹೋಗಿ ಬಂದು ನೆಕ್ಸ್ಟು ಒಂದಿಷ್ಟು ತರಕಾರಿ ಎಲ್ಲ ತಂದಿದ್ದರು. ಸೊ ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊತಾಯಿದ್ರು. ಸೊ ನಮ್ಮ ಸಾಕು ಅಕ್ಕರ ಮನೇಲಿ ಸ್ವಲ್ಪ ಸ್ಪೆಷಲ್ಲಾಗಿ ರಂಗೋಲಿ ಹಾಕಿದ್ರು, ಹೂವು ಎಲ್ಲ ಇಟ್ಟು ನಮ್ಮ ಸಾಕು ಅಕ್ಕ. ಸೊ ಹಾಗಾಗಿ ಅದರದ್ದೊಂದು ಚಿಕ್ಕ ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ನಮ್ಮಮ್ಮ ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಹಾಕಿ ಪಾಯಸ ಮಾಡಿದರು. ನಮ್ಮ ಅತ್ತಿಗೆ ಅವ್ರ ಅಮ್ಮ ಬಂದಿದ್ರಲ್ಲ, ಸೊ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅನ್ನೋ ವಿಷಯಕ್ಕೆ ಮಾಡಿದರು. ಅದ್ರ ಜೊತೆಗೆ ಸೈಡ್ಸ್ಗೆ ಅಂತ ಅವರೆಕಾಯಿ ಹಾಕಿ ಪಲ್ಯ ಕೂಡ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಸುತ್ತಮುತ್ತ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆ ಹತ್ತಿರ ಬಟರ್ ಫ್ರೂಟ್ ಗಿಡ ಹಾಕಿದ್ರು. ಅಂದರೆ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಹಾಕಿದ್ರು. ಸೊ ಅದನ್ನು ಇವ್ರಿಗೂ ಹೇಳಿದರು ಈ ಥರ ಮಾಡಿದ್ರೆ ಬೆಳೆಯುತ್ತೆ ಅಂತ. ಸೊ ಹಾಗಾಗಿ ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿ ಬೆಳೆದಿತ್ತು. ನನಗಂತೂ ಫುಲ್ ಖುಷಿ ಆಗಿಬಿಡ್ತು. ಗಿಡ ಹಾವು ಹೋಯ್ಲಿ ಇನ್ನು ಹೋಯ್ಲಿಯಾ? ಹತ್ತದ ಗಾಡಿ ಗಾಡಿ ಹತ್ತತ್ತು ಕೆರಿ ಹಾವು. ಹಂಗಾಡಿ ಹಿಂಗಾಡಿ ಹತ್ತುತ್ತಿರೋದು ಅದಕ್ಕಷ್ಟು ಬೇಕಿತ್ತು, ಗೊತ್ತಾಯ್ತಾ? ಮೊದಲೆಲ್ಲ ಯಾರು ಮನೆ ಕಿಟಕಿ ಓಪನ್ ಇರ್ತಿರ್ಲಿಲ್ಲ, ಗೊತ್ತಿತ್ತು ನಿಮಗೆ? ಕೆರಿ ಹಾವು ಹತ್ತತ್ತು ಗಾಡಿ ಅನ್ಕ. ನಾನು ಅಷ್ಟೇ ನಮ್ಮನೆ ಹೇಳಿದೆ, ಬದಿ ಬಾಗಿಲು ಓಪನ್ ಮಾಡಿ ಇಟ್ಟಿದ್ದೀರಾ, ಕ್ಲೋಸ್ ಮಾಡು, ಮಳೆಗಾಲ ಎಂಥವ್ರು ಬತತ್ತ ಅನ್ಕ. ಸಾಕು ಅಕ್ಕನ ಮನೆಗೆ ಹೋಗಿದ್ನಲ್ಲ, ಸೊ ಆವಾಗ ಈ ಹಾವು ನೋಡಿದೆ. ಮುಂಚೆ ಎಲ್ಲ ತುಂಬ ಜಾಸ್ತಿ ನೋಡ್ತಾ ಇದ್ವಿ ರೆಗ್ಯುಲರಾಗಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಮನೆಗೆ ಬಂದೆ. ನಮ್ಮ ಅಣ್ಣಂಗೆ ಏನಾದರೂ ತಿನ್ನೋಕೆ ಮಾಡ್ಕೊಳ್ಳೋಣ ಅಂತ. ಸೊ ಈರುಳ್ಳಿ ಬಜ್ಜಿ ಮಾಡಿದೆ. ಅದೇ ಟೈಮ್ಗೆ ನಮ್ಮ ಅಪ್ಪನೂ ಕೆಲಸ ಮುಗಿಸ್ಕೊಂಡು ಬಂದರು. ಸೊ ಎಲ್ಲ ಕೂತ್ಕೊಂಡು ಟೀ ಕುಡ್ಕೊಂಡು ಬಜ್ಜಿ ಎಲ್ಲ ತಿಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹೀಗೆ ನಮ್ಮ ಅಣ್ಣ ನಮ್ಮ ಅಪ್ಪನೆಲ್ಲ ರೇಗಿಸ್ತಾಯಿದ್ರು. ಸೊ ಹೀಗೆ ನಾರ್ಮಲ್ಲಾಗಿ ಮಾತಾಡ್ತಾ ಸಂಜೆ ಎಲ್ಲ ಕಳೀತು. ಅದಾದಮೇಲೆ ನಮ್ಮ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕುಕ್ಕಿಂಗಿಗೆ ನಮ್ಮ ಅಣ್ಣ ಏನಾದರೂ ಸ್ಪೆಷಲ್ ಮಾಡಿಸ್ಕೋಬೇಕು ಅಂತ ಚಿಕನ್ ತಂದಿದ್ದ. ನಾನಿದ್ದೀನಿ ಅಂದಾಗ ನಮ್ಮ ಅಣ್ಣಂಗೆ ವೆರೈಟೀಸ್ ಜಾಸ್ತಿ ಮಾಡಿಸ್ಕೊಂಡು ತಿನ್ನೋ ಅಂತ ಆಸೆ. ಸೊ ಹಾಗಾಗಿ ನಾನು ಇವತ್ತೇನೇನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ಪೆಪ್ಪರ್ ಡ್ರೈ, ಅದಾದಮೇಲೆ ಚಿಕನ್ ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ಫಸ್ಟು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಚಿಕನ್ ತೊಗೊಂಡು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಸಾಲ್ಟು, ಗರಂ ಮಸಾಲೆ ಪೌಡ್ರ್ ಹಾಕಿ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಎತ್ತಿಡಬೇಕು. ಒಂದು 1/2 ಅವರ್ ಇಲ್ಲ 1 ಅವರ್ ಎತ್ತಿಟ್ರೆ ಚೆನ್ನಾಗಿರುತ್ತೆ. ಚಿಕನ್ ಮ್ಯಾರಿನೇಟ್ ಆಗೋ ಅಷ್ಟೊತ್ತಿಗೆ ನಾವು ಬಿರಿಯಾನಿಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಸ್ಪೂನು ಕೊತ್ತಂಬರಿ ಕಾಳು, ಒಂದು ಅರ್ಧ ಸ್ಪೂನು ಸೋಂಪು, 3 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, 1 ಸ್ಪೂನು ಪೆಪ್ಪರು, 1-2 ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ. ನಾನಿಲ್ಲಿ 3 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಫ್ರೈ ಮಾಡ್ಕೊಡೋದಕ್ಕೆ ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತಿದ್ದೀನೋ ಅದೇ ಪಾತ್ರೆ ಯೂಸ್ ಮಾಡಿದ್ದೀನಿ. ಸೊ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ ಆ ಸ್ಪೈಸಸ್ಸು ಅದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ನಾನಿಲ್ಲಿ ಸ್ಟಾರ್ ಮೂಗು ಕೂಡ ಹಾಕ್ಕೊಂಡಿದ್ದೀನಿ, ಆವಾಗಲೇ ಹೇಳೋದಕ್ಕೆ ಮತ್ತೆ. 1 ನಿಮಿಷ ಲೋ ಫ್ಲೇಮಲ್ಲಿ ಎಲ್ಲನೂ ಫ್ರೈ ಮಾಡ್ಕೋಬೇಕು, ಅದರದ್ದು ಘಮ ಎಲ್ಲ ಬರೋವರೆಗೂ. ಅದಾದಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ಅಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಇದಕ್ಕೆ ಹಾಕೋತಾ ಇದ್ದೀನಿ. ಪೇಸ್ಟ್ ಏನು ಆ್ಯಡ್ ಮಾಡ್ಕೋತಾ ಇಲ್ಲ. ನಾನಿಲ್ಲಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು. ಕಲರ್ ಕೂಡ ಬರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ತೀನಿ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಟ್ ನನಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಇಷ್ಟ ಆಗೋಲ್ಲ. ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕ್ಕೋಬೇಕು. ಇದು ಆಪ್ಷನಲ್ಲು, ಹಾಕ್ಕೊಳ್ಳಬಹುದು, ಹಾಕ್ಕೊಳ್ದೇನೂ ಇರಬಹುದು.
ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ನೆಕ್ಸ್ಟು ಪೇಸ್ಟ್ ಮಾಡಿರೋ ಮಸಾಲೆ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಇವಾಗಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟು ನಾನು ಇದಕ್ಕೆ 2 ಲೋಟ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಅಕ್ಕಿ ಒಂದು 80% ಕುಕ್ ಆದಾಗ ಅದನ್ನು ದಮ್ ಕಟ್ಟಕ್ಕೆ ಬಿಟ್ಬಿಡಬೇಕು. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಕಟ್ಕೊಂಡ್ರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟು ನಾನಿವಾಗ ಪೆಪ್ಪರ್ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದಕ್ಕೆ ಚಿಕನ್ನ ಬೇಯಿಸ್ಕೋಬೇಕು. ಸೊ ಹಾಗಾಗಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಆಪ್ಷನಲ್ಲು, ಹಾಕ್ಕೊಳ್ಳೋಬೋದು ಹಾಕ್ಕೊಳ್ದೇನೋ ಇರ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೋಬೇಕು. ನಾನು ಜಾಸ್ತಿ ಚಿಕನ್ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಚಿಕನ್ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಿರಲಿಲ್ಲ, ಆದರೆ ನಮ್ಮ ಅಪ್ಪಂಗೆ ಇಷ್ಟ, ಸ್ವಲ್ಪ ಸ್ಪೈಸಿ ಆಗಿದ್ದರೆ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಫುಲ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಖಾರ ಖಾರ. ಚಿಕನ್ ಎಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಒಂದು ಸ್ವಲ್ಪ ಸಾಲ್ಟು, ಟೇಸ್ಟ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ 5 ಮಿನಿಟ್ಸು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು, ನೀರೇನು ಹಾಕೋಂಗಿಲ್ಲ. ಅದಾದಮೇಲೆ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನೆಲ್ಲ ಚೆನ್ನಾಗಿ ನೀರೆಲ್ಲ ಫುಲ್ ಡ್ರೈ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಚಿಕನ್ ಎಲ್ಲ ಬೆಂದಮೇಲೆ ಅದನ್ನು ಸೈಡ್ ಎತ್ತಿಟ್ಕೋಬೇಕು. ಪೆಪ್ಪರ್ ಫ್ರೈ ಮಾಡೋದಕ್ಕೆ ನಾನು ಒಂದು ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು, ಒಂದು ಈರುಳ್ಳಿ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದೇ ಸ್ವಲ್ಪ ಇದಕ್ಕೆ ಫ್ಲೇವರ್ ಕೊಡೋದು. ಕ್ಯಾಪ್ಸಿಕಮ್ ಆಪ್ಷನಲ್ಲು. ಫುಲ್ ವೀಡಿಯೋ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ, ಇನ್ಯಾವತ್ತಾದರೂ ಫುಲ್ ರೆಸಿಪಿ ಹಾಕ್ತೀನಿ. ನೆಕ್ಸ್ಟು ಚಿಕನ್ ಗ್ರೀನ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುಟಾಣಿ ತಗೊಂಡಿದ್ದೀನಿ. ಯಾಕೆಂದರೆ ಪುಟಾಣಿಯಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಅಂತ. ಸೊ ಪ್ಯಾನಲ್ಲಿ ಎಣ್ಣೆ ಹಾಕಿ ಫಸ್ಟು ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ, ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಇದಕ್ಕೆ ನಾನು ಕಾಯಿ ಹಾಕೋತಾ ಇಲ್ಲ, ಸೊ ತಿಕ್ನೆಸ್ಸಿಗೋಸ್ಕರ ಪುಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತಿಕ್ನೆಸ್ ಹೆಂಗಿರುತ್ತೆ ಅಂದರೆ ನೀವು ಕಾಯಿ ಹಾಕಿ ಮಾಡಿರೋ ಥರನೇ ಇರುತ್ತೆ. ಅರ್ಧ ಕಪ್ ಪುಟಾಣಿ ತಗೋತಾ ಇದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಫ್ಲೇವರು ಅಂತ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಬರೀ ಪುದೀನ ಫ್ಲೇವರೇ ಬರುತ್ತೆ. ಸೊ ಅದು ಬಿಸಿಯೆಲ್ಲ ಆರಿದ್ಮೇಲೆ ಅದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಬೇಕಾದಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡಿಕೊಂಡ್ರೆ ಗ್ರೀನ್ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಬೇರೆ ಏನೂ ಮಸಾಲೆ ಐಟಮ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋ ಥರ ಇರುತ್ತೆ. ಸೊ ನಾನು ಇವೆಲ್ಲ ಮಾಡ್ಕೊಡೋ ಅಷ್ಟೊತ್ತಿಗೆ ನನ್ನ ಕಿಚನ್ ಎಲ್ಲ ಫುಲ್ಲು ಮೆಸ್ಸಿ ಆಗಿತ್ತು. ಕಿಚನ್ ಕ್ಲೀನ್ ಮಾಡೋದು ಅಡುಗೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ನನಗಂತೂ. ಇದ್ರ ಜೊತೆ ಸ್ವಲ್ಪ ಮೊಟ್ಟೆ ಕೂಡ ಫ್ರೈ ಮಾಡ್ಕೊಂಡಿದ್ದೆ. ಅದಾದಮೇಲೆ ನನಗೆ ಅಂತ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನನಗೆ ಮೊಸರು ಬಜ್ಜಿ ಇರಲೇಬೇಕು, ಬಿರಿಯಾನಿ ಆದರೂ ಅಷ್ಟೇ, ಪಲಾವ್ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ. ನನಗೆ ಮೊಸರು ಬಜ್ಜಿ ಇಲ್ಲಾಂದರೆ ರೈಸ್ ಐಟಮ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ನಮ್ಮ ಅಣ್ಣನ ರಿಯಾಕ್ಷನ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ಬೋದು ಟೇಸ್ಟ್ ಎಲ್ಲ ಹೇಗಿತ್ತು ಅಂತ. ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟು, ಶೇರು, ಲೈಕು ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಅ ಗುಡ್ ಡೇ.